ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಸುಪಾರಿಯ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಇದೇ ಆಡಿಯೋದಿಂದ ಹೊರಬಿತ್ತು ಸುಪಾರಿಯ ಸಂಚು. ಈ ಆಡಿಯೋದಿಂದಲೇ ಕೊಲೆ ಸುಪಾರಿ ಸಂಚು ಈಗ ಬಯಲಿಗೆ ಬಂದಿದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಆಡಿಯೋದಿಂದ. ಯಾವ ಆಡಿಯೋ? ಆ ಆಡಿಯೋದಲ್ಲಿ ಏನಿದೆ ಅಂತದ್ದು ಸುಪಾರಿ ಅನ್ನೋದೆಲ್ಲ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದ ಸಂಭಾಷಣೆ. ಇದೇ ಮಹಿಳೆ ಆಡಿಯೋವನ್ನು ಆಧರಿಸಿ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಆ ಆಡಿಯೋದಲ್ಲಿ ಮಾತನಾಡಿದ ಪುಷ್ಪ ವಿವರಿಸಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥರಾಗಿದ್ದ ಪುಷ್ಪ ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರೋದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದ ಸೋಮ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಅದಾದ ನಂತರ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಬಳಿಕ ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸಲು ಪುಷ್ಪ ಪ್ಲಾನ್ ಮಾಡಿದ್ಲು ಅನ್ನೋದೆಲ್ಲವೂ ಕೂಡ ಈಗ ಬಯಲಾಗಿದೆ. ರಾಜ್ಯದಲ್ಲಿ ಮಧು ಬಲೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಮೇಲೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಂದ ಸುಪಾರಿ ಕೇಸ್ ತನಿಖೆ ಚುರುಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳ ಬಳಿ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ತುಮಕೂರು ಪೊಲೀಸರ ಬಳಿ ಆ ಆಡಿಯೋ ಇದೆ, ವಿಡಿಯೋ ಇದೆ. ರಾಜೇಂದ್ರ ಕೊಟ್ಟ ಆಡಿಯೋ ಅಸಲಿನಾ ನಕಲಿನಾ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆದಂತ ಈ ಮಧುಬಲೆ ಪ್ರಕರಣ ಸಿಐಡಿ ಅಂತೂ ಕ್ಷಿಪ್ರಗತಿಯಲ್ಲಿ ಇದನ್ನ ಮುಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನಿಖೆಯನ್ನು ಮಾಡ್ತಾ ಇದೆ. ಒಂದಿಷ್ಟು ಎವಿಡೆನ್ಸ್ಗಳು ಕೂಡ ಈಗ ಸಿಐಡಿ ಕೈಯಲ್ಲಿದೆ. ಇದು ಯಾರಿಗೆ ಇದು ಕುತ್ತಿಗೆ ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದಂತಹ ಸಚಿವ ಕೆಎನ್ ರಾಜಣ್ಣಗೆ ಹನಿ ಕೆಡ್ಡ ಮತ್ತು ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಆರೋಪ ಸಂಬಂಧ ಸಿಐಡಿ ಅಧಿಕಾರಿಗಳು ತಾಕಿ ಮುಂದಿರುವ ಚಾಲೆಂಜ್ ಏನ್ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಸುಪಾರಿಯ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಇದೇ ಆಡಿಯೋದಿಂದ ಹೊರಬಿತ್ತು ಸುಪಾರಿಯ ಸಂಚು. ಈ ಆಡಿಯೋದಿಂದಲೇ ಕೊಲೆ ಸುಪಾರಿ ಸಂಚು ಈಗ ಬಯಲಿಗೆ ಬಂದಿದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಆಡಿಯೋದಿಂದ. ಯಾವ ಆಡಿಯೋ? ಆ ಆಡಿಯೋದಲ್ಲಿ ಏನಿದೆ ಅಂತದ್ದು ಸುಪಾರಿ ಅನ್ನೋದೆಲ್ಲ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದ ಸಂಭಾಷಣೆ. ಇದೇ ಮಹಿಳೆ ಆಡಿಯೋವನ್ನು ಆಧರಿಸಿ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಆ ಆಡಿಯೋದಲ್ಲಿ ಮಾತನಾಡಿದ ಪುಷ್ಪ ವಿವರಿಸಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥರಾಗಿದ್ದ ಪುಷ್ಪ ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರೋದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದ ಸೋಮ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಅದಾದ ನಂತರ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಬಳಿಕ ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸಲು ಪುಷ್ಪ ಪ್ಲಾನ್ ಮಾಡಿದ್ಲು ಅನ್ನೋದೆಲ್ಲವೂ ಕೂಡ ಈಗ ಬಯಲಾಗಿದೆ. ರಾಜ್ಯದಲ್ಲಿ ಮಧು ಬಲೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಮೇಲೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಂದ ಸುಪಾರಿ ಕೇಸ್ ತನಿಖೆ ಚುರುಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳ ಬಳಿ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ತುಮಕೂರು ಪೊಲೀಸರ ಬಳಿ ಆ ಆಡಿಯೋ ಇದೆ, ವಿಡಿಯೋ ಇದೆ. ರಾಜೇಂದ್ರ ಕೊಟ್ಟ ಆಡಿಯೋ ಅಸಲಿನಾ ನಕಲಿನಾ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆದಂತ ಈ ಮಧುಬಲೆ ಪ್ರಕರಣ ಸಿಐಡಿ ಅಂತೂ ಕ್ಷಿಪ್ರಗತಿಯಲ್ಲಿ ಇದನ್ನ ಮುಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನಿಖೆಯನ್ನು ಮಾಡ್ತಾ ಇದೆ. ಒಂದಿಷ್ಟು ಎವಿಡೆನ್ಸ್ಗಳು ಕೂಡ ಈಗ ಸಿಐಡಿ ಕೈಯಲ್ಲಿದೆ. ಇದು ಯಾರಿಗೆ ಇದು ಕುತ್ತಿಗೆ ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದಂತಹ ಸಚಿವ ಕೆಎನ್ ರಾಜಣ್ಣಗೆ ಹನಿ ಕೆಡ್ಡ ಮತ್ತು ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಆರೋಪ ಸಂಬಂಧ ಸಿಐಡಿ ಅಧಿಕಾರಿಗಳು ತಾಕಿ ಮುಂದಿರುವ ಚಾಲೆಂಜ್ ಏನ್ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಸುಪಾರಿಯ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಇದೇ ಆಡಿಯೋದಿಂದ ಹೊರಬಿತ್ತು ಸುಪಾರಿಯ ಸಂಚು. ಈ ಆಡಿಯೋದಿಂದಲೇ ಕೊಲೆ ಸುಪಾರಿ ಸಂಚು ಈಗ ಬಯಲಿಗೆ ಬಂದಿದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಆಡಿಯೋದಿಂದ. ಯಾವ ಆಡಿಯೋ? ಆ ಆಡಿಯೋದಲ್ಲಿ ಏನಿದೆ ಅಂತದ್ದು ಸುಪಾರಿ ಅನ್ನೋದೆಲ್ಲ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದ ಸಂಭಾಷಣೆ. ಇದೇ ಮಹಿಳೆ ಆಡಿಯೋವನ್ನು ಆಧರಿಸಿ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು
ಆ ಆಡಿಯೋದಲ್ಲಿ ಮಾತನಾಡಿದ ಪುಷ್ಪ ವಿವರಿಸಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥರಾಗಿದ್ದ ಪುಷ್ಪ ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರೋದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದ ಸೋಮ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಅದಾದ ನಂತರ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಬಳಿಕ ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸಲು ಪುಷ್ಪ ಪ್ಲಾನ್ ಮಾಡಿದ್ಲು ಅನ್ನೋದೆಲ್ಲವೂ ಕೂಡ ಈಗ ಬಯಲಾಗಿದೆ. ರಾಜ್ಯದಲ್ಲಿ ಮಧು ಬಲೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಮೇಲೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಂದ ಸುಪಾರಿ ಕೇಸ್ ತನಿಖೆ ಚುರುಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳ ಬಳಿ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ತುಮಕೂರು ಪೊಲೀಸರ ಬಳಿ ಆ ಆಡಿಯೋ ಇದೆ, ವಿಡಿಯೋ ಇದೆ. ರಾಜೇಂದ್ರ ಕೊಟ್ಟ ಆಡಿಯೋ ಅಸಲಿನಾ ನಕಲಿನಾ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆದಂತ ಈ ಮಧುಬಲೆ ಪ್ರಕರಣ ಸಿಐಡಿ ಅಂತೂ ಕ್ಷಿಪ್ರಗತಿಯಲ್ಲಿ ಇದನ್ನ ಮುಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನಿಖೆಯನ್ನು ಮಾಡ್ತಾ ಇದೆ. ಒಂದಿಷ್ಟು ಎವಿಡೆನ್ಸ್ಗಳು ಕೂಡ ಈಗ ಸಿಐಡಿ ಕೈಯಲ್ಲಿದೆ. ಇದು ಯಾರಿಗೆ ಇದು ಕುತ್ತಿಗೆ ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದಂತಹ ಸಚಿವ ಕೆಎನ್ ರಾಜಣ್ಣಗೆ ಹನಿ ಕೆಡ್ಡ ಮತ್ತು ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಆರೋಪ ಸಂಬಂಧ ಸಿಐಡಿ ಅಧಿಕಾರಿಗಳು ತಾಕಿ ಮುಂದಿರುವ ಚಾಲೆಂಜ್ ಏನ್ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಸುಪಾರಿಯ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಇದೇ ಆಡಿಯೋದಿಂದ ಹೊರಬಿತ್ತು ಸುಪಾರಿಯ ಸಂಚು. ಈ ಆಡಿಯೋದಿಂದಲೇ ಕೊಲೆ ಸುಪಾರಿ ಸಂಚು ಈಗ ಬಯಲಿಗೆ ಬಂದಿದೆ. ಸುಪಾರಿ ವಿಚಾರ ರಾಜೇಂದ್ರಗೆ ತಿಳಿದಿದ್ದೇ ಆಡಿಯೋದಿಂದ. ಯಾವ ಆಡಿಯೋ? ಆ ಆಡಿಯೋದಲ್ಲಿ ಏನಿದೆ ಅಂತದ್ದು ಸುಪಾರಿ ಅನ್ನೋದೆಲ್ಲ. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಿಸಿದ್ದಾರೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಖಿ ನಡುವೆ ನಡೆದಿದ್ದ ಸಂಭಾಷಣೆ. ಇದೇ ಮಹಿಳೆ ಆಡಿಯೋವನ್ನು ಆಧರಿಸಿ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಆ ಆಡಿಯೋದಲ್ಲಿ ಮಾತನಾಡಿದ ಪುಷ್ಪ ವಿವರಿಸಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥರಾಗಿದ್ದ ಪುಷ್ಪ ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರೋದಾಗಿ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದ ಸೋಮ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಅದಾದ ನಂತರ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದ. ಬಳಿಕ ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸಲು ಪುಷ್ಪ ಪ್ಲಾನ್ ಮಾಡಿದ್ಲು ಅನ್ನೋದೆಲ್ಲವೂ ಕೂಡ ಈಗ ಬಯಲಾಗಿದೆ. ರಾಜ್ಯದಲ್ಲಿ ಮಧು ಬಲೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಮೇಲೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಅಧಿಕಾರಿಗಳಿಂದ ಸುಪಾರಿ ಕೇಸ್ ತನಿಖೆ ಚುರುಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳ ಬಳಿ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ತುಮಕೂರು ಪೊಲೀಸರ ಬಳಿ ಆ ಆಡಿಯೋ ಇದೆ, ವಿಡಿಯೋ ಇದೆ. ರಾಜೇಂದ್ರ ಕೊಟ್ಟ ಆಡಿಯೋ ಅಸಲಿನಾ ನಕಲಿನಾ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆದಂತ ಈ ಮಧುಬಲೆ ಪ್ರಕರಣ ಸಿಐಡಿ ಅಂತೂ ಕ್ಷಿಪ್ರಗತಿಯಲ್ಲಿ ಇದನ್ನ ಮುಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನಿಖೆಯನ್ನು ಮಾಡ್ತಾ ಇದೆ. ಒಂದಿಷ್ಟು ಎವಿಡೆನ್ಸ್ಗಳು ಕೂಡ ಈಗ ಸಿಐಡಿ ಕೈಯಲ್ಲಿದೆ. ಇದು ಯಾರಿಗೆ ಇದು ಕುತ್ತಿಗೆ ಉರುಳಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದಂತಹ ಸಚಿವ ಕೆಎನ್ ರಾಜಣ್ಣಗೆ ಹನಿ ಕೆಡ್ಡ ಮತ್ತು ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಆರೋಪ ಸಂಬಂಧ ಸಿಐಡಿ ಅಧಿಕಾರಿಗಳು ತಾಕಿ ಮುಂದಿರುವ ಚಾಲೆಂಜ್